ನ್ಯೂ ಇಯರ್ ಮುಗಿದೋಗಿ 5 ಡೇಸ್ ಆಗೋಯಿತು. ಆದರೆ ನಾನು ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಲ್ಲ. ಇದು 2026ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋ ಫಸ್ಟ್ ವೀಡಿಯೋ. ಅಟ್ಲೀಸ್ಟ್ ಈ ವರ್ಷದಿಂದ ಆದರೂ ವಾಯ್ಸ್ ಓವರ್ ಹಾಕಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನಲ್ಲಿ ಸಿಂಪಲ್ಲಾಗಿ ಸೂಟ್ ಕೇಸ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬೌಲಲ್ಲಿ ಬಿಸಿ ನೀರು, ಬೇಕಿಂಗ್ ಸೋಡಾ, ಸಾಲ್ಟು ಮತ್ತು ವಿನಿಗರ್ನ ಹಾಕಿದ್ದೀನಿ. ವಿನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕ್ಕೋಬಹುದು. ಜೊತೆಗೆ ನಿಮ್ಮ ಫೇವ್ರೇಟ್ ಆಗಿರೋ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ಳಿ ಅಥವಾ ಕಂಫರ್ಟ್ನ ಹಾಕ್ಕೊಳ್ಳಿ. ಇವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಮೈಕ್ರೋಫೈಬರ್ ಬಟ್ಟೆ ಅಥವಾ ಒಂದು ಸ್ಪಾಂಜ್ ತಗೊಂಡು ಈ ರೀತಿ ನೀಟಾಗಿ ಒರೆಸ್ಕೊಳ್ಳಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂದರೆ, ಕ್ಲೀನ್ ಮಾಡಿದ್ಮೇಲೆ ಹೊಸ ಬ್ಯಾಗ್ ಥರನೇ ಆಗೋಯ್ತು. ಅಷ್ಟು ನೀಟಾಗಿ ಕ್ಲೀನ್ ಆಯಿತು. ಇನ್ನು ನಿಮಗೆ ಜಿಪ್ ಹತ್ರ ಏನಾದರೂ ಜಾಸ್ತಿ ಕೊಳೆ ಇದೆ ಅಂತ ಅನಿಸಿದ್ರೆ ಒಂದು ಟೂತ್ ಬ್ರಷಿಂದ ನೀವು ಉಜ್ಕೊಳ್ಳಿ. ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕಿರೋದ್ರಿಂದ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಏನೂ ಹಾಕೋ ಅಗತ್ಯ ಇಲ್ಲ. ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ಸಿಂಪಲ್ ಲಿಕ್ವಿಡಿಂದ. ಮಾತ್ರ ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲಲ್ವ, ಒಳಗಡೆ ಕೂಡ ಕ್ಲೀನ್ ಮಾಡಿಕೊಡ್ಬೇಕು. ಆವಾಗಲೇ ನಮಗೆ ಸೂಟ್ ಕೇಸ್ ಅನ್ನೋದು ಕ್ಲೀನಾಗಿರುತ್ತೆ. ಅಲ್ಲಿ ಎಲ್ಲ ಕ್ಲೀನ್ ಆಗೋಯ್ತು. ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.